ನೂತನ ಸಚಿವರ ಪಟ್ಟಿಯಂತೂ ಫೈನಲ್ ಆಯಿತು. ಆದರೆ ಕೊನೆ ಕ್ಷಣದಲ್ಲಿ ಯಾಕೆ ಈ ಬದಲಾವಣೆಯನ್ನು ಮಾಡಿದ್ರು ಹಾಗಾದರೆ ನಾಯಕರು ಅನ್ನೋದು ಇನ್ನೂ ಕೂಡ ಸಸ್ಪೆನ್ಸ್ ಆಗೇನೆ ಉಳಿತಾ ಇದೆ. ಏನಿರ್ಬೋದು ಕಾರಣ? ಹಾಗಾದರೆ ಈ ಹಂತದಲ್ಲಿ ಈಗ ಮಾಡೋದು ಅವಶ್ಯಕತೆ ಇತ್ತ? ಹಾಗಾದರೆ ಎಸ್ ಮಲ್ಲಿಕಾರ್ಜುನ್ ಅವ್ರಿಗೆ ಅವಕಾಶವನ್ನು ಅವ್ರ ಪಕ್ಷ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದೆ, ಅವರ ಆಂತರಿಕ ವಿಚಾರಗಳು. ಆದರೆ ಮಂಕಾಳ ವೈದ್ಯ ಅವರಿಗೆ ಇದು ಮುಜುಗರ ತರಿಸುತ್ತೆ ಅಲ್ವಾ? ಅವ್ರಿಗೂ ಕೂಡ ಬೇಸರ ತರಿಸಿದೆ ಇದು. ಯಾಕೆ ನನಗೆ ಪಟ್ಟಿಯಲ್ಲಿ ಫೈನಲ್ ಮಾಡಿ ಕೊನೆ ಕ್ಷಣದಲ್ಲಿ ಅವ್ರಿಗೆ ಅವಕಾಶ ಮಾಡಿಕೊಟ್ರು, ಕೊಡದೇ ಇದ್ದಿದ್ರೆ ನಾನು ಸುಮ್ಮನೆ ಇರ್ತಿದ್ದೆ ಅಂತ ಅವ್ರ ಅಭಿಪ್ರಾಯಗಳು. ಈ ಹಿಂದೆ ಸಿದ್ದರಾಮಯ್ಯನವರು ಸಂಪುಟದಲ್ಲಿ ಅವ್ರಿಗೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು ಮಂಕಾಳ ವೈದ್ಯ ಅವ್ರಿಗೆ. ಈಗಲೂ ಕೂಡ ಅವಕಾಶ ಕೊಟ್ಟಿದ್ದರು, ಮತ್ತೆ ಕೊನೆ ಕ್ಷಣದಲ್ಲಿ ಅವಕಾಶ ವಂಚಿತರಾಗಿದ್ದಾರೆ. ಎಸ್ ಮಲ್ಲಿಕಾರ್ಜುನವ್ರ ಹೆಸರು ಆ ಲಿಸ್ಟ್ನಲ್ಲಿ ಇರಲಿಲ್ಲ, ಈಗ ಸೇರಿಸಲಾಗಿದೆ. ಏನಾದರೂ ಒತ್ತಡವನ್ನು ಹಾಕಿದ್ರಾ ಮಲ್ಲಿಕಾರ್ಜುನ್ ಅವರು ಹೈಕಮಾಂಡ್ ಮೇಲೆ? ಯಾವಾಗ ಪಟ್ಟಿ ಫೈನಲ್ ಆಯಿತು ಆವಾಗ ಸಹಜವಾಗಿಯೇ ಆಗಿರುತ್ತೆ ಇದೆಲ್ಲವೂ ಕೂಡ ಬೆಳವಣಿಗೆಗಳು. ಅಥವಾ ಏನಾದರೂ ಅಲ್ಲಿ ಬೆದರಿಸುವಂಥ ಪ್ರಯತ್ನವನ್ನು ಮಾಡಿದ್ರಾ? ಮಧ್ಯ ಕರ್ನಾಟಕ ಭಾಗದಲ್ಲಿ ಶಾಮನೂರು ಅವರ ಫ್ಯಾಮಿಲಿ ಕಾಂಗ್ರೆಸ್ ಮೇಲೆ ಸಿಕ್ಕಾಪಟ್ಟೆ ಹಿಡಿತವನ್ನು ಹೊಂದಿದೆ. ಶಿವಶಂಕರಪ್ಪನವರು ಹಿರಿಯ ಶಾಸಕರಾಗಿದ್ದಂಥವ್ರು, ಅವ್ರ ತಂದೆ. ಈಗ ಪ್ರಭಾ ಮಲ್ಲಿಕಾರ್ಜುನ್ MP ಇದ್ದಾರೆ, ಅವ್ರ ಮಗ MLA ಆದರು. ಕಾಂಗ್ರೆಸ್ ಪಕ್ಷದ AICC ಅಧ್ಯಕ್ಷರು ಸನ್ಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ವರಿಷ್ಠರು, ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶಿವಕುಮಾರ್ ಅವರು, ನಮ್ಮ ನಾಯಕರು, ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಇವರೆಲ್ಲರ ಒಂದು ಆಶೀರ್ವಾದದಿಂದ ಈ ದಿನ ನನ್ನನ್ನು ಮಂತ್ರಿಮಂಡಲಕ್ಕೆ, ಶಿವಕುಮಾರ್ ಅವರ ಮಂತ್ರಿಮಂಡಲಕ್ಕೆ ಮಂತ್ರಿಯನ್ನಾಗಿ ನೇಮಕ ಮಾಡಿ ನನಗೆ ಅಧಿಕೃತವಾಗಿ ಮೆಸೇಜನ್ನು ಕೊಟ್ಟಿದ್ದಾರೆ. 4 ಗಂಟೆ 5 ನಿಮಿಷಕ್ಕೆ ರಾಜೀನಾಮೆ ಬರುತ್ತೆ ಅಂತ ಹೇಳಿ. ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ, ನಮ್ಮ ಪಕ್ಷದ ಎಲ್ಲ ವರಿಷ್ಠರಿಗೆ, AICC ಅಧ್ಯಕ್ಷರಿಗೆ ಮಲ್ಲಿಕಾರ್ಜುನ್ ಖರ್ಗೆ, ಸನ್ಮಾನ್ ಸಿದ್ದರಾಮಯ್ಯ ಅವರಿಗೆ, ಶಿವಕುಮಾರ್ ಅವರಿಗೆ ಮತ್ತು ಎಲ್ಲರಿಗೂ ನಾನು ಹಾರ್ದಿಕವಾದಂಥ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಿರೀಕ್ಷೆ ಇತ್ತ ಸರ್ ನಿಮಗೆ ಕರೆ ಬರುತ್ತೆ, ನೀವು ಸಚಿವರಾಗ್ತೀರಿ ಅಂತ? ನಾನು ಖಂಡಿತವಾಗಿ ಈ ಸಾರಿ ನನ್ನ ಮಂತ್ರಿಮಂಡಲದಲ್ಲಿ ಸೇರಿಸ್ತಾರೆ ಅನ್ನೋವಂಥ ನಿರೀಕ್ಷೆ ಇಟ್ಕೊಂಡಿದ್ದೆ. ಅದಕ್ಕೆ ಎಲ್ಲ ನಮ್ಮ ಪಾರ್ಟಿಯ ಎಲ್ಲ ಹಿರಿಯರು ಸೇರಿ ಒಂದು ಉತ್ತಮವಾದಂಥ ಮಂತ್ರಿಮಂಡಲ ಕೊಡಬೇಕು ಅನ್ನೋಂಥ ದೃಷ್ಟಿಯನ್ನು ಇಟ್ಕೊಂಡು ನನ್ನನ್ನು ನೇಮಕ ಮಾಡಿದರೆ ಅದಕ್ಕೆ ನಾನು ಧನ್ಯವಾದ. ಹಾಗಾಗಿ ಖಾತೆ ಪರ್ಟಿಕ್ಯುಲರ್ ಆಗಿ ಈಗಲೇ ಹೇಳಿಲ್ಲ. ನನಗೆ ಯಾವ ಖಾತೆಯನ್ನು ಕೊಡ್ತಾರೆ ಗೊತ್ತಿಲ್ಲ. ಯಾವ ಖಾತೆ ಕೊಟ್ಟರು ನಾವು ಹ್ಯಾಂಡಲ್ ಮಾಡ್ತೇವೆ. ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ ಮತ್ತು ಪಾರ್ಟಿ ಏನು AICC ಅಧ್ಯಕ್ಷರಿದ್ದಾರೆ ಮತ್ತು ಪಕ್ಷದ ವರಿಷ್ಠರಿದ್ದಾರೆ, ಅವರು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಖಾತೆಗಳನ್ನು ಹಂಚಿಕೆ ಮಾಡ್ತಾರೆ. ಮೊದಲು ಓದ್ ಸೆರೆಮನಿ ಆದಮೇಲೆ ನೋಡೋಣ ಯಾವ ಖಾತೆ ಕೊಡ್ತಾರೆ. ಯಾವ ಖಾತೆ ಕೊಟ್ಟರು ಕೂಡ ಜನಪರವಾಗಿ, ಪ್ರಾಮಾಣಿಕವಾಗಿ ನಾವು ನಿಷ್ಠೆಯಿಂದ ಕೆಲಸವನ್ನು ಮಾಡ್ತಾರೆ. 2028ಕ್ಕೆ ಇದು ಪರ್ಫೆಕ್ಟ್ ಟೀಮ್ ಅನ್ಸುತ್ತೆ ಸರ್ ನಿಮಗೆ? ಡೆಫಿನೆಟ್ಲಿ. ಯಾಕೆ ಅದರಲ್ಲಿ ಏನು ವ್ಯತ್ಯಾಸ ಇದೆ? ಈಗ ಹೊಸ ಮುಖಗಳಿಗೆ ಆದ್ಯತೆ, ಯಾಕೆಂದ್ರೆ ಕೆಲವರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ, ನಿರಾಶಾದಾಯಕ ಪಟ್ಟಿ ಅಂತ. ಇಂಥದ್ದು ಎಲ್ಲರನ್ನೂ ಮಂತ್ರಿ ಮಾಡ್ಲಿಕ್ಕೆ ಆಗಲ್ಲ, ನನ್ನನ್ನು ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ನಾನು ಏನು ಮಾಡ್ಲಿಕ್ಕೆ ಆಗ್ತದೆ? ಒಂದೊಂದು ಸಾರಿ ಆಗ್ಲಿಕ್ಕಿಲ್ಲ. ನಾನು ಹೋದ ಸಾರಿ ನಾನು ಮಂತ್ರಿ ಆಗಲಿಲ್ಲ, ಏನು ಮಾಡೋಕ್ಕಾಗ್ತದೆ? ಎಲ್ಲ ರೀತಿ ಒಮ್ಮೆ ಸರ್ಕಾರ ಕೊಟ್ಕೊಂಡು ಎಲ್ಲರೂ ಒಳ್ಳೆಯ ಸರ್ಕಾರವನ್ನು ಕೊಡೋಣ, ಜನಪರವಾದಂಥ ಸರ್ಕಾರ ಕೊಡೋಣ. ಹೊಸಬರಿಗೆ ಆದ್ಯತೆ ಕೊಟ್ಟಿದ್ದಾರೆ. ಯಾಕೆ